ಮಾಳಿಕೆ 6 ಮಾಳಿಕೆ ವಿಶೇಷ ಸಕ್ರಿಯ ಲೇಖಕಿಯರು ತಿಂಗಳ ವಿಶೇಷ ಲೇಖಕಿ ಉಷಾ ನರಸಿಂಹನ್ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 35. ಪುಸ್ತಕದ ಹೆಸರು ಕೃಷ್ಣಮೃಗ. ಲೇಖಕರು ಉಷಾ ನರಸಿಂಹನ್. ಅಭಿಪ್ರಾಯ ವೀಣಾ ನಾಯಕ್. ಓದುತ್ತಿರುವವರು ಶ್ರುತಿ ಎಸ್ ಜೋಯಿಸ್. ಮಾಸ್ತಿ ಕಾದಂಬರಿ ಪುರಸ್ಕಾರ ಪಡೆದ ಈ ಕೃತಿಯಲ್ಲಿ ಕಾದಂಬರಿಯೊಳಗೊಂದು ಕಾದಂಬರಿ ತಂತ್ರವನ್ನು ಯಶಸ್ವಿಯಾಗಿ ಬಳಸಲಾಗಿದೆ. ಓದುಗನ ಆಸಕ್ತಿಯನ್ನು ಹೆಚ್ಚಿಸುತ್ತಾ ಹೋಗುವ ಈ ಕಾದಂಬರಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಎರಡು ಕಥಾಪಾತ್ರಗಳ ನಡುವಿನ ಪತ್ರ ವ್ಯವಹಾರದ ಮೂಲಕ ಪ್ರಸ್ತುತಪಡಿಸುತ್ತಿದೆ. ಪುರು ಎಂದು ಕರೆಸಿಕೊಳ್ಳುವ ಪುರುಷೋತ್ತಮ ಮತ್ತು ಶಾರದಾ ಬಾಲ್ಯದ ಸ್ನೇಹಿತರು. ಪುರು ಓದುವುದರಲ್ಲಿ ಯಾವಾಗಲೂ ಮುಂದು. ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡು ತಂದೆಯ ಸಾಂಗತ್ಯವಿಲ್ಲದೆ ಅಜ್ಜಿಯ ಅತಿ ಕಾಳಜಿ ಮತ್ತು ಪ್ರೀತಿಯ ನೆರಳಲ್ಲಿ ಬೆಳೆಯುತ್ತಾನೆ. ಅವನಲ್ಲಿ ತಾನು ಎಲ್ಲರಿಗಿಂತಲೂ ಮೇಲು ಎಂಬ ಮನೋಭಾವ ಎಳವೆಯಿಂದಲೇ ಬೆಳೆಯುತ್ತದೆ. ಇಂಜಿನಿಯರಿಂಗ್ ಆಗಿ ಹೆಚ್ಚಿನ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗುತ್ತಾನೆ. ಓದಿ ಆದ ಮೇಲೆ ಅಲ್ಲೇ ಉದ್ಯೋಗ ಪಡೆಯುತ್ತಾನೆ. ತನ್ನಷ್ಟೇ ಓದಿ ಒಳ್ಳೆಯ ಕೆಲಸದಲ್ಲಿರುವ ನಳನಿಯನ್ನು ಹಿರಿಯರ ಇಚ್ಛೆಯಂತೆ ಮದುವೆಯಾಗಿ ಒಂದು ಗಂಡು ಮಗುವಿನ ತಂದೆಯಾಗಿದ್ದಾನೆ. ಶ್ರೀಮಂತಿಕೆ ಇದ್ದರೂ ಪತ್ನಿ ನಳನಿಯ ಸರ್ವಾಧಿಕಾರ ಮನೋಭಾವದಿಂದ ಬೇಸತ್ತ ಪುರು ಸಾಹಿತ್ಯದೆಡೆಗೆ ವಾಲುತ್ತಾನೆ. ಅವನು ಬರೆದ ಇಂಗ್ಲಿಷ್ ಕಾದಂಬರಿ ಬ್ಲ್ಯಾಕ್ ಬಕ್ ಬುಕ್ಕರ್ ಪ್ರಶಸ್ತಿ ಸಿಗುತ್ತದೆ. ಅವನು ಅಜ್ಜಿಯನ್ನು ಕಾಣಲು ಊರಿಗೆ ಬಂದಾಗ ಬಾಲ್ಯದ ಗೆಳತಿ ಶಾರದಾ ಹಳೆಯ ಸಹಪಾಠಿಗಳನ್ನು ಕರೆಸಿ ಪಾರ್ಟಿ ಕೊಟ್ಟು ಸನ್ಮಾನ ಮಾಡಿಸುತ್ತಾಳೆ. ಬಹಳ ವರ್ಷಗಳ ನಂತರ ಭೇಟಿಯಾದ ಪುರು ಮತ್ತು ಶಾರದಾ ತಮ್ಮ ವೈಯಕ್ತಿಕ ಸುಖ ದುಃಖಗಳನ್ನು ಹೇಳಿಕೊಳ್ಳುತ್ತಾರೆ. ವಿದೇಶಕ್ಕೆ ಹಿಂತಿರುಗುವ ಮೊದಲು ಪುರು ತನ್ನ ಬಳಿಯಿದ್ದ ಕಾದಂಬರಿಯ ಪ್ರತಿಯನ್ನು ಶಾರದಾಗೆ ಕೊಡುತ್ತಾನೆ. ಅದನ್ನು ಓದಿ ಅಭಿಪ್ರಾಯ ತಿಳಿಸಬೇಕೆಂದು ಕೋರುತ್ತಾನೆ. ಪದವೀಧರೆಯಾದ ಶಾರದಾಳ ಮದುವೆ ಅವಳ ತಂದೆ ಗೊತ್ತು ಮಾಡಿದವರ ಗೌಡರ ಮಗ ಮುಕುಂದನೊಂದಿಗೆ ಆಗುತ್ತದೆ. ವೆಟರ್ನರಿ ಡಾಕ್ಟರ್ ಆಗಿದ್ದು ಸರ್ಕಾರಿ ಉದ್ಯೋಗ ಹೊಂದಿದ್ದ ಮುಕುಂದ ಹೊರನೋಟಕ್ಕೆ ಸುಂದರನಾಗಿದ್ದ. ಪ್ರಥಮ ರಾತ್ರಿಯಂದು ಮುಕುಂದ ಏನೋ ಸಬೂಬು ಹೇಳಿ ಶಾರದಾಳನ್ನು ದೂರವಿರಿಸುತ್ತಾನೆ. ಮುಂದೆ ಮಧುಚಂದ್ರಕ್ಕಾಗಿ ಆಲಪ್ಪಿಯಲ್ಲಿ 2 ಸುಸಜ್ಜಿತ ಕೊಠಡಿಗಳಿರುವ ದೋಣಿಯನ್ನು ಬಾಡಿಗೆಗೆ ಪಡೆದು ಪತ್ನಿಯೊಂದಿಗೆ ಹೋಗುತ್ತಾನೆ. ಅವರಿಬ್ಬರೂ ಅಲ್ಲಿಗೆ ಹೋದ ಮೇಲೆ ಮುಕುಂದನ ಗೆಳೆಯ ಮೃತ್ಯುಂಜಯ ಸ್ವಾಮಿಯೂ ಅಲ್ಲಿಗೆ ಬರುತ್ತಾನೆ. ಮುಂದೆ ನಡೆಯುವ ಘಟನೆಯಿಂದ ವಿವಾಹ ವಿಚ್ಛೇದನವನ್ನು ಅವಳ ಅತ್ತೆ ಮಾವನವರೇ ಕೊಡಿಸುತ್ತಾರೆ. ಶಾರದಾ ವಿದ್ಯಾಭ್ಯಾಸ ಮುಂದುವರೆಸಿ ಬಿಎಡ್ ಮಾಡಿ ಹೈಸ್ಕೂಲ್ನಲ್ಲಿ ಅಧ್ಯಾಪಕಿಯಾಗಿರುತ್ತಾಳೆ. ಸಾಹಿತ್ಯದಲ್ಲಿ ಆಸಕ್ತಳಾಗಿದ್ದರಿಂದ ಪುಸ್ತಕ ವಿಮರ್ಶೆ ಬರೆದು ಒಳ್ಳೆಯ ಹೆಸರು ಗಳಿಸುತ್ತಾಳೆ. ಪುರು ಭೇಟಿಯಾದ ಶಾರದಾ ತನ್ನ ವಿಫಲ ದಾಂಪತ್ಯ ಮತ್ತು ಆಮೇಲಿನ ವಿವಾಹ ವಿಚ್ಛೇದನದ ಬಗ್ಗೆ ಹೇಳಿದ್ದಳು. ಅದನ್ನು ಕೇಳಿದಾಗ ಅವನ ಕಣ್ಣಲ್ಲಿ ತಪ್ಪಿತಸ್ಥ ಭಾವ, ನೋವು ಕಾಣಿಸಿತ್ತು. ಅವನೊಂದಿಗೆ ನಿರ್ಮಲ ಸ್ನೇಹ ಭಾವದಿಂದ ಇರುವ ಶಾರದಾಗೆ ಆ ನೋವಿನ ಹಿಂದೆ ಇದ್ದ ಸತ್ಯವೇನೆಂದು ಅರ್ಥವಾಗುವುದಿಲ್ಲ. ಶಾರದಾ ಪುರು ಕೊಟ್ಟ ಕಾದಂಬರಿ ಓದಿ ವಿಮರ್ಶೆ ಬರೆದು ಅವನಿಗೆ ಕಳಿಸುತ್ತಾಳೆ. ಅವಳ ಕಟು ವಿಮರ್ಶೆ ಓದಿ ಪುರುವಿಗೆ ಅಭಿಮಾನ ಭಂಗವಾಗುತ್ತದೆ. ವಿದೇಶಗಳಲ್ಲಿ ಹೊಗಳಿಸಿಕೊಂಡ ಸಮರ್ಥ ಲೇಖಕ ಪುರು ಶಾರದಾಳ ನೇರ ವಾಗ್ದಾಳಿಗೆ ಸೋತು ತತ್ತರಿಸುತ್ತಾನೆ. ನಮ್ಮ ಭಾರತದ ಜನಜೀವನ, ಆದರ್ಶ, ಧರ್ಮಾಚರಣೆ, ಸಂಪ್ರದಾಯಗಳ, ನಂಬಿಕೆಗಳ ಕುರಿತು ಅವಹೇಳನಕಾರಿ ಮಾತುಗಳನ್ನು ಕಾದಂಬರಿಯಲ್ಲಿ ವಿದೇಶಿ ಮಹಿಳೆಯ ಪಾತ್ರದ ಬಾಯಲ್ಲಿ ಹೇಳಿಸಿ ಆಕ್ಷಮ್ಯ ಅಪರಾಧ ಮಾಡಿರುವುದಾಗಿ ಆಪಾದಿಸಿ ಶಾರದಾಳ ಪತ್ರದಿಂದ ಪುರುವಿನ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳಾಗುತ್ತವೆ. ಅದನ್ನು ಕಾದಂಬರಿ ಓದಿಯೇ ತಿಳಿಯುವುದು ಸೂಕ್ತ. ಪುರುವಿನ ಜೀವನದ ದಾರಿಯನ್ನು ಬದಲಿಸಿಕೊಂಡಂತಹ ಗಂಭೀರ ವಿಮರ್ಶೆಗೊಳಗಾದ ಆ ಕಾದಂಬರಿಯಲ್ಲಿದ್ದ ಕಥೆ ಯಾವುದು ಎಂಬ ಕುತೂಹಲ ಉಂಟಾಗುವುದು ಸಹಜ. ಸಂಕ್ಷಿಪ್ತವಾಗಿ ಅದನ್ನು ಇಲ್ಲಿ ಹೇಳಲೇಬೇಕಾಗುತ್ತದೆ. ಅನ್ಯಥಾ ಈ ಪುಸ್ತಕ ಪರಿಚಯ ಅಪೂರ್ಣ. ಭಾರತೀಯ ದೇವರುಗಳು ಮತ್ತು ನಂಬಿಕೆಗಳು ಎಂಬ ವಿಷಯದ ಬಗ್ಗೆ ಅಧ್ಯಯನ ಮಾಡಲು
ಕ್ಯಾಥರಿನ್ ಎಂಬ ವಿದೇಶಿ ಲೇಖಕಿ ದಕ್ಷಿಣ ಭಾರತದ ದೇವಾಲಯಗಳನ್ನು ನೋಡಿ ಉತ್ತರ ಭಾರತದೆಡೆಗೆ ಬಂದಿದ್ದಳು. 9 ವರ್ಷಗಳ ಹಿಂದೆ ಕಲ್ಕತ್ತಾಗೆ ಬಂದು ಒಂದು ಅನಾಥಾಶ್ರಮ ಸ್ಥಾಪಿಸಿ ಬೀದಿ ಪಾಲಾಗಿದ್ದ ಮಕ್ಕಳನ್ನು ಆಶ್ರಮಕ್ಕೆ ತಂದು ರಕ್ಷಿಸುತ್ತಾ ಅಲ್ಲೇ ನೆಲೆಸಿದ್ದಳು. ಹೊರದೇಶಗಳಿಂದ ಸಾಕಷ್ಟು ಹಣಕಾಸಿನ ನೆರವು ಸಿಗುತ್ತಿತ್ತು. ಬಾಲು ಎಂಬ ಸಹಾಯಕ ಸದಾ ಅವಳ ಜೊತೆಗೆ ಇರುತ್ತಿದ್ದ. ಕಿಶನ್ ಲಾಲ್ ದೆಹಲಿಯಲ್ಲಿ ಟ್ಯಾಕ್ಸಿ ಡ್ರೈವರ್. ಕ್ಯಾಥರಿನ್ ಮತ್ತು ಬಾಲುವನ್ನು ಜೈಪುರ್, ಜೋಧಪುರ ಮುಂತಾದ ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತಾನೆ. ತನಗೆ ಗೊತ್ತಿರುವ ಸ್ಥಳ ಪುರಾಣ, ದೇವರ ಬಗ್ಗೆ ಕೇಳಿದ ಜಾನಪದ ಕಥೆಗಳು ಇತ್ಯಾದಿ ಕ್ಯಾಥರಿನ್ನಳಿಗೆ ಹೇಳುತ್ತಿದ್ದ. ಕಲುಷಿತವಾದ ಗಂಗಾ ನದಿಯನ್ನು ಪವಿತ್ರವೆನ್ನುತ್ತೀರಿ, ನದಿ ಪ್ರಾಣಿ ಪಕ್ಷಿಗಳನ್ನು ದೇವರೆಂದು ಪೂಜಿಸುವ ಮೂರ್ಖ ಜನರು ನೀವೆಲ್ಲ ಎಂದು ತಾತ್ಸಾರದಿಂದ ಭಾರತೀಯರನ್ನು ಅವಹೇಳನ ಮಾಡಿ ನಗುವ ಕ್ಯಾಥರಿನ್ನಳು ಡ್ರೈವರ್ ಕಿಶನ್ ಲಾಲ್ ತನ್ನ ಮಿತಿಯಲ್ಲಿ ವಿರೋಧಿಸುತ್ತಾನೆ. ಅವನ ಮನೆಯ ಹತ್ತಿರವಿರುವ ದಟ್ಟ ಕಾಡಿನಲ್ಲಿ ನವಿಲುಗಳನ್ನು ನೋಡಲೇಬೇಕೆಂದು ಮೂವರು ಹೋದಾಗ ಒಂದು ರಾತ್ರಿ ಅಲ್ಲೇ ಉಳಿಯುತ್ತಾರೆ. ಬೆಳಗಿನ ಜಾವ ನೀರು ಕುಡಿಯಲು ಬಂದ ಪ್ರಾಣಿಗಳ ಹಿಂಡನ್ನು ಕಂಡು ಹುಚ್ಚೆದ್ದ ಕ್ಯಾಥರಿನ್ ಕಿಶನ್ಗೆ ತಿಳಿಯದಂತೆ ತಂದಿದ್ದ ತನ್ನ ಗನ್ನಿಂದ ಗುಂಡು ಹಾರಿಸುತ್ತಾಳೆ. ತುಂಬು ಗರ್ಭಿಣಿಯಾಗಿದ್ದ ಒಂದು ಕೃಷ್ಣ ಮೃಗದ ಹೊಟ್ಟೆಗೆ ಗುಂಡೇಟು ಬಿದ್ದು ಅದಕ್ಕೆ ಪ್ರಸವ ವೇದನೆ ಶುರುವಾಗಿ ವಿಲಿವಿಲಿ ಒದ್ದಾಡಿ ಅರ್ಧ ಹೊರಗೆ ಬಂದ ಮರಿ ಸಹಿತ ಪ್ರಾಣ ಬಿಡುತ್ತದೆ. ಕೃಷ್ಣ ಮೃಗವನ್ನು ದೇವರೆಂದು ಪೂಜಿಸುವ ಜನಾಂಗಕ್ಕೆ ಸೇರಿದ ಕಿಶನ್ ಇದನ್ನು ಕಂಡು ಭಯಭೀತನಾಗುತ್ತಾನೆ. ಅರಣ್ಯಾಧಿಕಾರಿಗಳು ವಿಚಾರಣೆಗೆ ಬಂದಾಗ ಆ ವಿದೇಶಿ ಮಹಿಳೆ ಅಮಾಯಕನಾದ ಕಿಶನ್ ಮೇಲೆ ಅಪರಾಧ ಹೊರಿಸುತ್ತಾಳೆ. ಅವಳು ಹಿಂದಿನ ರಾತ್ರಿ ನಡೆದ ಒಂದು ಅಚಾತುರ್ಯವನ್ನು ಆಯುಧವಾಗಿ ಬಳಸಿದ ಕಿಶನ್ ಅಸಹಾಯಕನಾಗಿ ಸುಮ್ಮನಿರಬೇಕಾಗುತ್ತದೆ. ಮೋಸದ ಬಲೆ ಬೀಸಿ ಅವನನ್ನು ಅಪರಾಧವನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತಾಳೆ. ಮುಂದೆ ಅನೇಕ ಘಟನೆಗಳನ್ನು ಘಟಿಸಿ ಕಥೆ ಬಹಳ ರೋಚಕವಾಗಿ ಮುಂದುವರಿಯುತ್ತದೆ. ಅದನ್ನು ಓದಿಯೇ ತಿಳಿಯಬೇಕು. ಧನ್ಯವಾದಗಳು.